Hello friends, Namaste, good evening. Friends, newspaper ನ ಹೆಡ್ಲೈನ್ ಇಂದ SUE ಈ ಪದವನ್ನು ಅರ್ಥ ಮಾಡ್ಕೊಳ್ಳೋಣ. ಗೂಗಲ್ ಇಂಡಿಯಾ sues ex staff for leaking Pixel secrets. ಫ್ರೆಂಡ್ಸ್, sue ಅಂತಂದ್ರೆ ಮೊಕದ್ದಮೆ ಹೂಡು, ಕಂಪ್ಲೇಂಟ್ ಮಾಡೋದು ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, he is sued for domestic violence. ಡೊಮೆಸ್ಟಿಕ್ ವೈಲೆನ್ಸ್ ಅಂತಂದ್ರೆ ಕೌಟುಂಬಿಕ ಕಲಹ, ಕೌಟುಂಬಿಕ ಹಿಂಸಾಚಾರ. ನಿಮ್ಮ ಮನೆ ಪಕ್ಕ ಯಾರೋ ಒಬ್ಬ ಡ್ರಿಂಕ್ಸ್ಗೆ ಅಡಿಕ್ಟ್ ಆದಂತಹ ವ್ಯಕ್ತಿ ಇರ್ತಾನೆ ತಿಳ್ಕೊಳ್ಳಿ. ಆತ ಕುಡ್ಕೊ ಬಂದು ಡೈಲಿ ಹೆಂಡತಿಗೆ ಟಾರ್ಚರ್ ಕೊಡ್ತಾ ಇರ್ತಾನೆ. ಒಂದಿನ ಆ ಹೆಂಡತಿ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಈಗ ಅವನ ವಿರುದ್ಧ ಏನಾಯ್ತು, ಮೊಕದ್ದಮೆ ದಾಖಲಾಗ್ತು, ಕಂಪ್ಲೇಂಟ್ ದಾಖಲಾಗ್ತು. ಸೊ ಸ್ಯೂ ಅಂತಂದ್ರೆ ಫ್ರೆಂಡ್ಸ್, ಸಿಂಪಲ್ ಆಗಿ ಹೇಳೋದಾದ್ರೆ ಕಂಪ್ಲೇಂಟ್ ಮಾಡ್ಬಿಟ್ಟು ಆ ವ್ಯಕ್ತಿಯನ್ನ ಕೋರ್ಟಿನ ಕಟಕಟೆಗೆ ತರೋದು ಫ್ರೆಂಡ್ಸ್. ಈಗ ಹೆಡ್ಲೈನ್ ನೋಡೋಣ. ಗೂಗಲ್ ಇಂಡಿಯಾ ಸ್ಯೂಸ್, ಇಂಡಿಯಾದಲ್ಲಿ ಇರತಕ್ಕಂತಹ ಗೂಗಲ್ ಕಂಪನಿ, ಆ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಂತಹ ಎಕ್ಸ್ ಸ್ಟಾಫ್, ರಿಟೈರ್ಡ್ ಆದಂತಹ ಒಬ್ಬ ಎಂಪ್ಲಾಯಿ ವಿರುದ್ಧ ಸ್ಯೂ, ಮೊಕದ್ದಮೆಯನ್ನ ದಾಖಲಿಸಿದೆ. ಏಂತಿಕೆ ಅಂತಂದ್ರೆ ಫಾರ್ ಲೀಕಿಂಗ್ ಪಿಕ್ಸೆಲ್ ಸೀಕ್ರೆಟ್ಸ್, ಕೆಲವು ಕಾನ್ಫಿಡೆನ್ಷಿಯಲ್ ಸೀಕ್ರೆಟ್ ಇನ್ಫಾರ್ಮೇಶನ್ ಅನ್ನ ಲೀಕ್ ಮಾಡಿದ್ದಕ್ಕಾಗಿ ಆ ವ್ಯಕ್ತಿಯ ವಿರುದ್ಧ ಗೂಗಲ್ ಕಂಪನಿ ಸ್ಯೂ ಮಾಡಿದೆ, ಅಂದ್ರೆ ಮೊಕದ್ದಮೆಯನ್ನ ದಾಖಲು ಮಾಡಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಸ್ಯೂ ಅಂತಂದ್ರೆ ಲೀಗಲ್ ಪ್ರೊಸೀಡಿಂಗ್ಸ್ ನಲ್ಲಿ ಮೊದಲ ಸ್ಟೆಪ್ಪು. ಒಬ್ಬ ವ್ಯಕ್ತಿಯ ವಿರುದ್ಧ ಕಂಪ್ಲೇಂಟ್ ಮಾಡಿ ಆತನನ್ನ ಕೋರ್ಟಿನ ಕಟಕಟೆಗೆ ತರುವ ಪ್ರಕ್ರಿಯೆಗೆ ಸ್ಯೂ, SUE ಸ್ಯೂ ಅಂತ ಕರಿತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು.